ಸಂಚಿಕೆ ಶುರುವಿನಲ್ಲಿ ಮನೆ ಹಿತ್ತಲಲ್ಲಿ ಕಾಂಪಿಟೇಷನ್ಗೋಸ್ಕರ ಶ್ರುತಿ ರವಿ ಕುಸ್ತಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಂದ ಸೂರ್ಯ ಮೀನಾ ಅವರಿಬ್ರು ಜಗಳ ಆಡ್ತಾ ಇದ್ದಾರೆ ಅಂತ ಹೇಳಿ ತಪ್ಪಾಗಿ ತಿಳ್ಕೊಂಡು ರವಿಗೆ ಸೂರ್ಯ ಏನೋ ನೀನು ನಮ್ಮ ಮನೆ ಹೆಣ್ಮಗಳ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ಇದನ್ನ ನೋಡಿ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ರವಿಗೆ ಬೈತಾ ಇರ್ತಾನೆ. ಆಗ ಮೀನನು ಸಹ ರವಿ ಅವರೇ ನಿಮ್ಗೆ ಗೊತ್ತಾಗಲ್ವಾ ಶ್ರುತಿ ಮೇಲೆ ಕೈ ಮಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ನಾವು ಜಗಳ ಆಡ್ತಿಲ್ಲ, ಕಾಂಪಿಟೇಷನ್ಗೋಸ್ಕರ ಕುಸ್ತಿನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಓ ಹೌದಾ ಅಂತ ಸೂರ್ಯ ಸುಮ್ಮನಾಗ್ತಾನೆ. ಹಾಗೆ ಇದಕ್ಕೆಲ್ಲ ಸೋನ್ ಪಾಪಡಿನ ಕರೆಕ್ಟ್, ನಮ್ಮ ಮೀನಾಗೆಲ್ಲ ಈ ರೀತಿ ಎಲ್ಲ ಕುಸ್ತಿ ಗಿಸ್ತಿ ಎಲ್ಲ ಆಡೋಕ್ ಬರಲ್ಲ, ಏನಿದ್ರು ಬರೀ ಬಾಯಿ ಅಷ್ಟೇ ಅಂತ ಹೇಳಿ ಮೀನನ್ನ ರೇಗಿಸ್ತಾ ಇರ್ತಾನೆ. ಆಗ ಶ್ರುತಿ ಅಯ್ಯೋ ಸೂರ್ಯ ಅವ್ರೆ ನಿಮ್ಗೆ ನೆನಪಿಲ್ವಾ, ಒಂದ್ಸಾರಿ ರೌಡಿಗಳು ನನ್ನ ಅಟ್ಯಾಕ್ ಮಾಡಿದಾಗ ಅವ್ರಿಗೆ ಇಟ್ಕೆಯಿಂದ ಹೊಡೆದು ನನ್ನನ್ನ ಸೇವ್ ಮಾಡಿದವರು ಮೀನಾ ಅವರು, ಅವ್ರ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ಬಿಡಿ, ನಿಮ್ಗೆ ನೆನಪಿಲ್ವಾ ಅಂತ ಹೇಳಿದಾಗ ಓಹೋ ಹೌದಲ್ವಾ ರವಿ, ನನ್ಗೆ ಗೊತ್ತಿಲ್ದನೆ ರೂಮ್ ಕಟ್ಸೋಕಂತ ಇಟ್ಗೆ ತಂದ್ಬಿಟ್ಟೆ, ಅದನ್ನ ತಗೊಂಡು ತಲೆ ಮೇಲೆ ಹಾಕಿದ್ರೆ ಏನ್ ಮಾಡೋದು ಅಂತ ಹೇಳಿ ಗುಣಗ್ತಾ ಇರ್ತಾನೆ. ಆಗ ಮೀನಾ ಸೂರ್ಯನ ಹತ್ರ ಬಂದು ಅಷ್ಟ್ ಭಯ ಇರ್ಲಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ರವಿ ಮತ್ತಿನ್ನೇನ್ ಕೇಳ್ಬೋದು ಅಂತ ಹೇಳಿ ಕೇಳ್ತಿರ್ತಾನೆ. ನನಗೂ ಗೊತ್ತಿಲ್ಲ ಕಣೋ, ಆದ್ರೆ ಒಂದ್ ರೌಂಡ್ ಮಾತ್ರ ಕ್ವಶನ್ ಅಂಡ್ ಆನ್ಸರ್ ರೌಂಡ್ ಇದ್ದೇ ಇರುತ್ತೆ ಅಂತ ಹೇಳಿದಾಗ ಆ ರೌಂಡ್ ನ ಕ್ಯಾನ್ಸಲ್ ಮಾಡ್ಸಕ್ ಆಗಲ್ವೇನೋ ಅಂತ ಹೇಳ್ತಿರ್ತಾನೆ. ಆಗ ಶ್ರುತಿ ಅಲ್ಲ ಏನು ಪ್ರಶ್ನೆ ಕೇಳ್ದೇನೆ ಈಸಿಯಾಗಿ ಹೇಗೆ ವಿನ್ನರ್ನ ಅನೌನ್ಸ್ ಮಾಡ್ತಾರೆ, ಕ್ವಶನ್ ಅಂಡ್ ಆನ್ಸರ್ ರೌಂಡ್ ಇದ್ದೇ ಇರುತ್ತೆ ಅಂತ ಹೇಳಿ ಶ್ರುತಿನೂ ಹೇಳ್ತಾಳೆ. ಆಗ ಮೀನಾ ಯಾವ ರೀತಿ ಕ್ವಶನ್ಸ್ ನ ಕೇಳ್ಬೋದು ಶ್ರುತಿ ಅಂತ ಹೇಳಿದಾಗ ಈ ರೀತಿ ಇವೆಂಟ್ಸ್ ನಲ್ಲೆಲ್ಲ ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟ ಕ್ವಶನ್ಸ್ನೇ ಕೇಳ್ತಾರೆ. ಗಂಡ ಹೆಂಡತಿ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಒಬ್ರನ್ನೊಬ್ರು ಎಷ್ಟು ತಿಳ್ಕೊಂಡಿದ್ದಾರೆ, ಒಬ್ರ ಬಗ್ಗೆ ಒಬ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ, ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ತಾರೆ ಅಂತ ಹೇಳಿ ಶ್ರುತಿ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ಹೌದಾ, ಹಾಗಿದ್ರೆ ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು ನಾವೇ, ನನಗೆ ಮೀನನ್ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ತಾನೆ. ಆಗ ಶ್ರುತಿ ಹೌದಾ ಸೂರ್ಯ ಅವ್ರೆ, ಹಾಗಿದ್ರೆ ಮೀನಾ ಅವ್ರಿಗೆ ಇಷ್ಟವಾದ ಹಾಡು ಯಾವ್ದು ಹೇಳಿ ಅಂತ ಹೇಳಿದಾಗ ನೋಡು ನೋಡು ಅಂತ ಹೇಳಿ ಮೀನನ್ನ ತಮಾಷೆ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ನೋಡು ನೋಡು ಕಣ್ಣಾರೆ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಮೀನಾ ಸೂರ್ಯನ್ಗೆ ತಮಾಷೆಗಾಗಿ ಹೊಡಿತಾ ಇರ್ತಾಳೆ. ಆಗ ಶ್ರುತಿ ಮೀನಾ ಅವ್ರು ಹುಟ್ಟಿದ ಹಾಸ್ಪಿಟಲ್ ಹೇಳಿ ಅಂತ ಹೇಳಿದಾಗ ಅವಳು ಎಲ್ಲೋ ಆಟೋ ಸಂದಿಲೋ ಅಥವಾ ಬಸ್ ಡಿಕ್ಕಿಲೋ ಅಥವಾ ಈ ನೀರೆಲ್ಲ ಹಿಡಿತಾರಲ್ಲ ಅಲ್ಲಿ ಹೆಂಗಸರು ಜಗಳ ಮಾಡ್ತಿರ್ತಾರಲ್ಲ ಅಲ್ಲಿ ಹುಟ್ಟಿರ್ಬೋದು, ಅದಕ್ಕೆ ಅವಳು ಬಾಯಿ ಅಷ್ಟು ದೊಡ್ಡದಿದೆ ಅಂತ ಹೇಳಿ ಮತ್ತೆ ಮೀನನ್ನ ರೇಗಿಸ್ತಾ ಇರ್ತಾನೆ. ಅಯ್ಯೋ ಹಾಗಿದ್ರೆ ಮೀನಾ ಅವರು ಯಾವ ಸ್ಕೂಲಲ್ಲಿ ಕಲ್ತಿದ್ದು ಹೇಳಿ ಅಂತ ಹೇಳಿದಾಗ ಯಾವ ಸ್ಕೂಲಲ್ಲಿ ಕಲ್ತಿದ್ದು ನೀನು ಮೀನಾ ಅಂತ ಹೇಳಿ ಮೀನಾನೇ ಕೇಳ್ತಿರ್ತಾನೆ ಸೂರ್ಯ. ಹಾಗೆಲ್ಲ ಕೇಳೋ ಹಾಗಿಲ್ಲ ಶ್ರುತಿ ಹೇಳಿದಾಗ ಹೌದಾ ಸೋನಂ ಪಾಪಡಿ ಏನ್ ಮಾಡೋದು ಅಂತ ಹೇಳಿ ಸೂರ್ಯ ಕೇಳಿದಾಗ ನೋಡ್ರಿ ಅವ್ರೆ ಇನ್ನೂ ಒಂದ್ ರಾತ್ರಿ ಟೈಮ್ ಇದೆ, ಇಬ್ರು ಒಬ್ರಿಗೊಬ್ರು ಕುತ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾತಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದಾಗ ಅಯ್ಯೋ ನನ್ಗೀಗ ಆಲ್ರೆಡಿ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ ಪ್ರಯತ್ನನೇ ಪಡ್ದೇನೆ ಸೋಲ್ತಿದೀವಿ ಅಂತ ಹೇಳಿದ್ರೆ ಹೇಗೆ, ಬನ್ನಿ ನಾವು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊಡ್ತಾ ಇರ್ತಾರೆ. ಆಗ ಶ್ರುತಿ ಈ ಕಾಂಪಿಟೇಷನ್ ಅಲ್ಲಿ ನಾವೇ ಗೆಲ್ಲೋದು, ನಮ್ಗೆ ಅಷ್ಟು ಹೋಪ್ಸ್ ಇದೆ ಅಂತ ಹೇಳಿದಾಗ ನಮಗೂ ನಂಬಿಕೆ ಇದೆ ಶ್ರುತಿ ಅಂತ ಹೇಳ್ತಿರ್ತಾಳೆ ಮೀನಾ. ಆಗ ಇಬ್ರು ಒಬ್ರಿಗೊಬ್ರು ಆಲ್ ದ ಬೆಸ್ಟ್ ಹೇಳ್ತಾರೆ. ಆಗ ಸೂರ್ಯ ಮೀನಾ ಅಲ್ಲಿಂದ ಹೊಡ್ತಾರೆ. ಆಗ ಶ್ರುತಿ ರವಿಗೆ ಏನ್ ರವಿ ನಿಮ್ಮ ಅಣ್ಣ ಆಗ್ಲೇ ಹೆದರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಅಣ್ಣ ಹೆದರ್ಕೊಂಡಿರ್ಬೋದು ಆದ್ರೆ ಅತ್ತಿಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳ್ತಿರ್ತಾನೆ ರವಿ. ಮರುದಿನ ಬೆಳಗ್ಗೆ ರವಿ ರೆಸ್ಟೋರೆಂಟ್ ಅಲ್ಲಿ ಏರ್ಪಡಿಸಿದ ಆದರ್ಶ ದಂಪತಿಗಳು ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ನಿರೂಪಕರು ಕಾರ್ಯಕ್ರಮಕ್ಕೆ ಎಲ್ಲರನ್ನು ವೆಲ್ಕಮ್ ಮಾಡ್ತಾ ಹಾಗೆ ಜಡ್ಜಸ್ಗಳನ್ನ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ 6 ಜೋಡಿಗಳನ್ನು ಸ್ಟೇಜ್ ಮೇಲೆ ಕರೆದು ನಿಮ್ ಪರಿಚಯನ ನೀವೇ ಮಾಡ್ಕೊಡಿ ಅಂತ ಹೇಳಿದಾಗ ಎಲ್ಲರೂ ತಮ್ಮ ಪರಿಚಯನ ಮಾಡ್ಕೊಳ್ತಾ ಇರ್ತಾರೆ. ಡಾಕ್ಟ್ರು, ಇಂಜಿನಿಯರು, ಚಾರ್ಟೆಡ್ ಅಕೌಂಟ್ ಅಂತ ಹೇಳಿ ತಮ್ಮ ಪರಿಚಯನ ಮಾಡ್ಕೊಳ್ತಾ ಇರ್ತಾರೆ. ಆಗ ಅವ್ರ ಮಾತನ್ನ ಕೇಳಿದಂತ ಮನೋಜ ಇಲ್ಲಿ ಬಂದಿರೋ ಕಪಲ್ಸ್ಗಳಲ್ಲಿ ಬೆಸ್ಟ್ ಕಪಲ್ ನಾವೇ ಕಪ್ನ ವಿನ್ ಆಗೋದು ಅಂತ ಹೇಳ್ತಿರುವಾಗ ರೋಹಿಣಿ ಇದು ಕಾಂಪಿಟೇಷನ್ ಮನೋಜ್ ವೇಟ್ ಮಾಡೋಣ ಇರಿ ಅಂತ ಹೇಳ್ತಾ ಇರ್ತಾಳೆ. ವೇಟ್ ಮಾಡೋದು ವೇಸ್ಟ್ ಅಂತ ಹೇಳಿ ಗೊಣಗ್ತಾ ಇರ್ತಾನೆ ಮನೋಜ. ಹಾಗೆ ಮನೋಜ ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಮುಂದೆ ಸೆಲೆಬ್ರಿಟಿ ಬುಕ್ ಅಲ್ಲಿ ನನ್ನ ಹೆಸರು ಬರುತ್ತೆ ಅಂತ ಹೇಳ್ತಿರ್ತಾನೆ. ಆಗ ರೋಹಿಣಿನೂ ಸಹ ತನ್ನ ಪರಿಚಯ ಮಾಡಿಕೊಳ್ತಾ ನಾನೊಬ್ಬ ಬ್ಯೂಟಿಷಿಯನ್ ಅಂತ ಹೇಳ್ತಾಳೆ. ಆಗ ರವಿ ಸರದಿ ಬರುತ್ತೆ. ರವಿ ನಾನೊಬ್ಬ ಸ್ಟಾರ್ ಹೋಟೆಲ್ ನಲ್ಲಿ ಶೆಫ್ ಆಗಿದ್ದೇನೆ ಅಂತ ಹೇಳ್ಕೊತಾನೆ. ಆಗ ಶ್ರುತಿ ನನ್ನ ಹೆಸರು ಶ್ರುತಿ ಅಂತ ಹೇಳಿ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೇಳಿ ತನ್ನ ಬಗ್ಗೆ ಹೇಳ್ಕೊತಾಳೆ. ಆಗ ಎಲ್ಲರ ಮಾತನ್ನ ಕೇಳಿದಂತ ವೀಕ್ಷಕರು ಚಪ್ಪಾಳೆ ಹೊಡೆದು ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಕೊನೆಯದಾಗಿ ಸೂರ್ಯ ಮೀನನ್ ಸರದಿ ಬರುತ್ತೆ. ಆಗ ಸೂರ್ಯ ನನ್ನ ಹೆಸರು ಸೂರ್ಯ ಅಂತ ಹೇಳಿ ನಾನೊಬ್ಬ ಕ್ಯಾಬ್ ಡ್ರೈವರ್ ಅಂತ ಹೇಳ್ಕೊಳ್ತಾನೆ. ಆಗ ಮೀನಾ ನಾನು ಹೂ ಕೊಡ್ತೀನಿ, ನನ್ನ ಹೆಸರು ಮೀನಾ ಅಂತ ಹೇಳಿ ನನ್ನದೇ ಸ್ವಂತ ಗಾಡಿಯಲ್ಲಿ ಮನೆಗೆ ಹೋಗಿ ಹೂ ಕೊಟ್ಟು ಬರ್ತೀನಿ ಅಂತ ಹೇಳಿದಾಗ ಸೂರ್ಯ ಹಾಗೂ ಮೀನನ್ ಮಾತು ಕೇಳಿದಂತ ವೀಕ್ಷಕರು ಚಪ್ಪಾಳೆನೆ ಹೊಡೆಯೋದಿಲ್ಲ. ಆಗ ಅವ್ರನ್ನ ನೋಡಿದಂತ ಸೂರ್ಯ ಮೀನಾಗೆ ತುಂಬಾ ಅವಮಾನ ಆಗುತ್ತೆ.
ಆಗ ನಿರೂಪಕರು ಈ ಜೋಡಿಗೂ ಚಪ್ಪಾಳೆ ಹೊಡೆದು ಪ್ರೋತ್ಸಾಹಿಸಿ ಅಂತ ಹೇಳಿದಾಗ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಆಗ ನಿರೂಪಕರು ಎಲ್ಲರೂ ಹೋಗಿ ನಿಮ್ಮ ಸೀಟ್ಗೆ ಕೂತ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಒಬ್ಬೊಬ್ಬರಾಗೆ ಜಡ್ಜಸ್ ಹೆಸರು ಹೇಳ್ತಾ ಅವ್ರ ಪರಿಚಯನ ಮಾಡಿ ಕೊಡ್ತಾ ಇರ್ತಾರೆ. ಹಾಗೆ ಮುಂದಿನ ಸುತ್ತಲ್ಲಿ ಮಹಿಳಾ ಮಣಿಗಳು ಮೇಲ್ಗಡೆ ಬರಬೇಕು ಸ್ಟೇಜ್ ಮೇಲೆ ಅಂತ ಹೇಳಿದಾಗ ಎದ್ದು ನಿಂತ ಸೂರ್ಯ, ಇದು ದಂಪತಿ ಕಾರ್ಯಕ್ರಮ ಅಲ್ವಾ, ಇಲ್ಲಿ ಗಂಡಸರಿಗೆ ಬೆಲೆ ಇಲ್ವಾ, ಹೆಂಗಸರನ್ನಷ್ಟೇ ಏಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀರಾ ಅಂತ ಹೇಳಿದಾಗ ಮೊದಲೇ ಸುತ್ತಲ್ಲಿ ಲೇಡೀಸೇ ಫಸ್ಟ್ ಅಂತ ನಿರೂಪಕರು ಹೇಳ್ತಾರೆ. ಓ ಹೌದಾ, ಹಾಗಾ ಅಂತ ಹೇಳಿ ಸುಮ್ಮನಾಗ್ತಾನೆ ಸೂರ್ಯ. ಆಗ ನಿರೂಪಕರು ನಿಮ್ಗಿರೋ ಟ್ಯಾಲೆಂಟ್ನ ಹೇಳಿ ಅಂತ ಹೇಳಿದಾಗ ಪ್ರತಿಯೊಬ್ಬರು ನಾನು ಹಾಡು ಹೇಳ್ತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಒಬ್ಬರು ಹಾಡು ಹೇಳ್ತಾರೆ, ಹಾಗೆ ಡ್ಯಾನ್ಸ್ ಮಾಡ್ತಾರೆ. ಆಗ ರೋಹಿಣಿ ನಾನೊಬ್ಬ ಬ್ಯೂಟಿಷಿಯನ್, ಹಾಗಾಗಿ ನಾನು ಒಂದು ಹುಡುಗಿಯಾಗಿ ರೆಡಿ ಮಾಡ್ತೀನಿ ಅಂತ ಹೇಳ್ಕೊತಾಳೆ. ಆಗ ಶ್ರುತಿ ನಾನು ಡಬ್ಬಿಂಗ್ ಆರ್ಟಿಸ್ಟು, ನಾನು ಒಂದು 5-6 ವಾಯ್ಸಲ್ಲಿ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿ ತನ್ನ ಬಗ್ಗೆ ಹೇಳ್ಕೊತಾಳೆ. ಆಗ ಮೀನನ್ ಸರ್ದಿ ಬರುತ್ತೆ. ಮೀನಾಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಆಗ ಎದ್ದು ನಿಂತ ಸೂರ್ಯ, ಯಾಕೆ ಮೀನಾ ಏನು ಹೇಳ್ತಾ ಇಲ್ವಾ, ನೀನು ಕಣ್ಣು ಮುಚ್ಕೊಂಡು 3 ನಿಮಿಷದಲ್ಲಿ 4 ಮೊಳ ಹೂ ಕಟ್ತೀನಿ ಅಂತ ಹೇಳು ಅಂತ ಹೇಳಿದಾಗ ಹೌದು ನಾನು ಚೆನ್ನಾಗಿ ಹೂ ಕಟ್ತೀನಿ ಅಂತ ಹೇಳಿ ಮೀನಾ ತನ್ನ ಬಗ್ಗೆ ಹೇಳ್ಕೊತಾಳೆ. ನಿರೂಪಕರು ಈಗ ನಿಮ್ ಟ್ಯಾಲೆಂಟ್ ನ ತೋರಿಸುವಂತ ಸಮಯ ಅಂತ ಹೇಳಿದಾಗ ಒಂದು ಗಂಡು ಹುಡುಗನ್ನ ಕೂರಿಸಿ ಅವನ್ನ ಹುಡುಗಿಯಾಗಿ ರೆಡಿ ಮಾಡಿ ತೋರಿಸ್ತಾಳೆ. ಆಗ ಅವಳ ಟ್ಯಾಲೆಂಟ್ನ ನೋಡಿದಂತ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಆಗ ಸೂರ್ಯ, ಏನೋ ಮನೋಜ, ಪೌಡರ್ಮನ್ ಹತ್ರ ಇಷ್ಟು ಟ್ಯಾಲೆಂಟ್ ಇದೆ, ದಿನಾ ನಿನ್ ಮುಖ ನೋಡಿ ನೋಡಿ ಬೋರ್ ಆಗಿರ್ಬೋದು ಅಂತ ಹೇಳಿ ಮನೋಜನ್ನ ರೇಗಿಸ್ತಾ ಇರ್ತಾನೆ. ಹಾಗೆ ಶ್ರುತಿನೂ ಸಹ ಮೊದಲಿಗೆ ನಾನು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತೀನಿ, ಅದು ನನ್ನ ಅತ್ತೆ ವಾಯ್ಸು ಅಂತ ಹೇಳಿ ಸಕ್ಕರೆ ವಾಯ್ಸಲ್ಲಿ ಮಾತಾಡ್ತಾ ಇರ್ತಾಳೆ. ತೇಟ್ ಶಾಂತಿ ವಾಯ್ಸೇ ಇರುತ್ತೆ. ಆಗ ಸೂರ್ಯ, ಏನೋ ತೇಟ್ ಸಕ್ಕರೆ ತರನೇ ಮಾತಾಡ್ತಾ ಇದ್ದಾಳಲ್ಲೋ, ಸೂಪರ್ ಟ್ಯಾಲೆಂಟ್ ಅಂತ ಹೇಳಿ ಶ್ರುತಿ ಬಗ್ಗೆ ಹೊಗಳ್ತಾ ಇರ್ತಾನೆ ಸೂರ್ಯ. ಹಾಗೆ ಶ್ರುತಿ ತನ್ನ ಗಂಡ ರವಿ ವಾಯ್ಸಲ್ಲೂ ಮಾತಾಡ್ತಾಳೆ. ಅದನ್ನ ನೋಡಿ ರವಿ ಹಾಗೂ ಸೂರ್ಯಂಗೆ ತುಂಬಾ ಖುಷಿ ಆಗುತ್ತೆ. ಕೊನೆಯದಾಗಿ ಮೀನಾನ್ ಸರ್ದಿ ಬರುತ್ತೆ. ಆಗ ಮೀನನ್ ಕಣ್ಣಿಗೆ ಬಟ್ಟೆ ಕಟ್ತಾರೆ. ಮೀನಾ ಟೈಮ್ ಸ್ಟಾರ್ಟ್ ಮಾಡಿ ಹೂ ಕಟ್ಟೋಕೆ ಶುರು ಮಾಡ್ತಾಳೆ. ಹೂ ಕಟ್ಟಿ ಮುಗಿಸ್ತಾಳೆ. ಆಗ ನೀವು ಕಟ್ಟಿದ ಹೂವನ್ನ ನೀವೇ ನೋಡಿ ಅಂತ ಹೇಳಿದಾಗ ತಾನು ಕಟ್ಟಿದ್ದ ಹೂವನ್ನ ನೋಡಿದಂತ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ಆಗ ಸ್ಟೇಜ್ ಮೇಲೆ ಬಂದ ಸೂರ್ಯ ತನ್ನ ಹೆಂಡತಿ ಮೀನನ್ನ ಎತ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ನಿರೂಪಕರು ಮುಂದಿನ ಸುತ್ತಲ್ಲಿ ಕಪಲ್ಸ್ ರೌಂಡ್ ಇರುತ್ತೆ, ಕಪಲ್ಸ್ ಬಂದು ಸ್ಟೇಜ್ ಮೇಲೆ ಮಾತಾಡ್ಬೇಕು ಅಂತ ಹೇಳ್ತಾರೆ. 2ನೇ ಸುತ್ತು ಕಪಲ್ಸ್ ರೌಂಡ್ ಆಗಿರುತ್ತೆ. ಆದ್ರಿಂದ ನಿರೂಪಕರು ಮೊದಲನೇದಾಗಿ ರೋಹಿಣಿ ಹಾಗೂ ಮನೋಜನ್ನ ಸ್ಟೇಜ್ ಮೇಲೆ ಕರೀತಾರೆ. ಆಗ ಮನೋಜ ರೋಹಿಣಿನೇ ನೋಡ್ತಾ, ರೋಹಿಣಿ ಅನ್ನೋದು ಒಂದು ನಕ್ಷತ್ರ, ಎಲ್ಲ ಕಳ್ಕೊಂಡು ಕತ್ಲೆ ಆಗಿರೋ ನನ್ನ ಬಾಳಲ್ಲಿ ನಕ್ಷತ್ರ ಆಗಿ ಬಂದೆ ರೋಹಿಣಿ, ನೀನು ಸತ್ಯ ಮಾಡಿ ಹೇಳ್ತೀನಿ, ಮನುಷ್ಯ ರೂಪದ ನನ್ನನ್ನ ನಿಜವಾದ ಮನುಷ್ಯನನ್ನಾಗಿ ಮಾಡಿದ್ದು ನೀನೇ. ವಿದ್ಯೆ ಇದ್ರೂ ಬುದ್ಧಿ ಇರ್ಲಿಲ್ಲ, ಅಸ್ತಿತ್ವ ಇದ್ರೂ ಆಸ್ತಿ ಇರ್ಲಿಲ್ಲ, ಆದರ್ಶ ಇದ್ರೂ ಅದೃಷ್ಟ ಇರ್ಲಿಲ್ಲ ಅಂತ ನನ್ನ ಬಾಳಲ್ಲಿ ಅದೃಷ್ಟ ದೇವತೆಯಾಗಿ ಬಂದವಳು ರೋಹಿಣಿ ನೀನು. ಜೆಂಟಲ್ಮ್ಯಾನ್ ಆಗಿರೋ ನನ್ನನ್ನ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ಓಡಾಡೋ ರೀತಿ ಮಾಡಿದ್ಯಾ ಅಂತ ಮಾತಾಡ್ತಿರುವಾಗ ಮನೋಜನ್ ಮಾತನ್ನ ಕೇಳಿದಂತ ರೋಹಿಣಿ ಭಾವುಕಳಾಗಿ ಕಣ್ಣಲ್ಲಿ ನೀರ್ ತರ್ತಾಳೆ. ಆಗ ಮನೋಜನ್ನ ಮಾತನ್ನ ಕೇಳಿದಂತ ಅಲ್ಲಿ ಕೂತವರೆಲ್ಲರೂ ಅವನ ಮಾತನ್ನ ಮೆಚ್ಕೊಳ್ತಾ ಇರ್ತಾರೆ. ಸತ್ಯ ಮಾಡಿ ಹೇಳ್ತೀನಿ ರೋಹಿಣಿ, ನಾನಿನ್ ವಿಷಯದಲ್ಲಿ ಎಷ್ಟು ಫ್ರಾಂಪ್ಟ್ ಆಗಿದ್ದೇನೋ ಗೊತ್ತಿಲ್ಲ, ಆದ್ರೆ ನೀನ್ ಮಾತ್ರ ನನ್ನ ವಿಷಯದಲ್ಲಿ ತುಂಬಾನೇ ಫ್ರಾಂಪ್ಟ್ ಆಗಿದ್ಯಾ, ನಿನ್ ಮೇಲೆ ತುಂಬಾನೇ ನಂಬಿಕೆ ಇದೆ ನನಗೆ ಅಂತ ಮಾತಾಡ್ತಾ ಇರ್ತಾನೆ. ಪ್ರೀತಿ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ಸತ್ಯ, ನೀನು ನನ್ನ ವಿಷಯದಲ್ಲಿ ಅಷ್ಟೇ ಸತ್ಯವಾಗಿದೆಯಾ ಅಂತ ಹೇಳಿ ನಂಬಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಮನೋಜ. ಆಗ ರೋಹಿಣಿ, ಸಾಕು ಮನೋಜ್, ಗಂಡನಾದವನಿಂದ ಹೆಣ್ಣು ಬಯಸೋದು ಇದೊಂದನ್ನೇ ನಂಬಿಕೆ, ಅಷ್ಟು ಸಾಕು, ಇನ್ನೇನು ಹೇಳಬೇಡಿ. ನಂಬಿಕೆನ ನಾನು ಎಲ್ಲಿ ಮಟ್ಟ ಉಳಿಸ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ, ಆದರೆ ನೀವು ನನ್ನ ನಂಬಿದ್ದೀನಿ ಅಂತ ಹೇಳಿದ್ರಲ್ಲ, ನನಗಷ್ಟೇ ಸಾಕು ಅಂತ ಮನೋಜನ್ನ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ರೋಹಿಣಿ. ಆಗ ಮನೋಜ, ನಾವು ಆಡೋ ಮಾತಿಂದ ಕೂತವ್ರಿಗೆಲ್ಲರೂ ಕಣ್ಣೀರು ಬರಬೇಕು, ಆದರೆ ನೀನು ಕಣ್ಣೀರು ಹಾಕ್ತಾ ಇದೆಯಲ್ಲ ಅಂತ ಹೇಳಿ ಗುಣಗ್ತಾ ಇರ್ತಾನೆ. ಆಗ ನಿಮ್ಮ ಮಾತನ್ನ ಕೇಳಿ ನನ್ನ ಕಣ್ಣೀರು ಬಂತು ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಆಗ ಸೂರ್ಯ ಚೆನ್ನಾಗಿ ರೈಲ್ ಬಿಡ್ತಾ ಇದ್ದಾನೆ ಅಂತ ಹೇಳಿ ಗುಣಗ್ತಾ ಇರ್ತಾನೆ. ಆಗ ಮನೋಜ, ಇಷ್ಟೇ ನಮ್ಮ ಮಾತು ಮುಗೀತು ಅಂತ ಹೇಳ್ತಾನೆ. ಆಗ ಎಲ್ಲರೂ ಮನೋಜನ ಮಾತನ್ನ ಕೇಳಿ ಚಪ್ಪಾಳೆ ಹೊಡಿತಾರೆ. ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.